ನಾನಿಲ್ಲೇ ನಾನಿಲ್ಲೇ. ಹಾಯ್ ಆಲ್. ಟ್ರಿಪ್ಗೆ ಹೋಗ್ಬೇಕು ಅಂದರೆ ಸ್ಕೂಲ್ ಡೇಸಲ್ಲೆಲ್ಲ ಫುಲ್ ಖುಷಿ, ರಾತ್ರಿ ಎಲ್ಲ ನಿದ್ದೆ ಬರ್ತಾಯಿರಲಿಲ್ಲ. ಸೇಮ್ ಅದೇ ಥರ ಇದು ಕೂಡ. ನಾನು ಸ್ಕೂಲ್ ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗಿದ್ದೆ, ಅಂದರೆ ಒನ್ ಡೇ ರೆಸಾರ್ಟ್ಗೆ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಸೊ ತುಂಬ ವರ್ಷಗಳ ನಂತರ ಇದೊಂದು ಪ್ಲ್ಯಾನ್ ಮಾಡ್ಕೊಂಡು ನಾವು ಹೋಗಿದ್ದಿದ್ದು. ಆಫ್ಟರ್ 20 ಇಯರ್ಸ್, ತುಂಬ ಲಾಂಗ್ ಜರ್ನಿ ಅಲ್ವಾ. ಸೊ ನಾವೆಲ್ಲ ನಮ್ಮ ಲೈಫಲ್ಲಿ ಬ್ಯುಸಿ ಇರ್ತೀವಿ, ಬಟ್ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಮೀಟ್ ಆಗೋದು, ಅವ್ರ ಜೊತೆ ಸೇರೋದು, ಮಾತಾಡೋದೆಲ್ಲ ತುಂಬಾ ಟೈಮಾಗಿ ತೊಗೊಂಡಿತ್ತು. ಸೊ ಇದನ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಕ್ಲಾಸ್ಮೇಟ್ಸ್ ಮಾಲಾ ಮತ್ತು ಅನಿಲ್ ಅಂತ. ಎಲ್ಲ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. 20 ವರ್ಷಗಳ ನಂತರ ಒಬ್ರನ್ನೊಬ್ರು ಭೇಟಿ ಮಾಡಿ, ಮೀಟ್ ಮಾಡಿ, ಮಾತಾಡಿದ್ದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತೂ ಸಿಕ್ಕಾಪಟ್ಟೆ ಖುಷಿ ಕೊಡ್ತು. ಆಫ್ ಡೇ ಅಂತೂ ಫುಲ್ ಎನರ್ಜೆಟಿಕ್ ಆಗಿದ್ವಿ. ಒಂದಷ್ಟು ಗೇಮ್ಸು ಆ ಥರ ಎಲ್ಲ ಇತ್ತು. ಅದಾದಮೇಲೆ ಲಂಚ್ ಟೈಮ್ ಆಯಿತು. ಲಂಚ್ ಮುಗಿಸ್ಕೊಂಡು ಕ್ಯಾಂಪೇನಿಂಗ್ ಎಲ್ಲ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಹರಟೆ ಹೊಡ್ಕೊಂಡು ಗೇಮ್ಸ್ ಆಡಿಕೊಂಡು, ಇಂಡೋರ್ ಗೇಮ್ಸು ಆ್ಯಂಡ್ ಕಾಫಿ ಟೈಮ್ ಆಯಿತು. ಕಾಫಿ ಎಲ್ಲ ಕುಡ್ಕೊಂಡು ಒಂದಷ್ಟು ಫೋಟೋಸು ಎಲ್ಲ ತೊಗೊಂಡ್ವಿ. ಆ್ಯಂಡ್ ವ್ಯೂನ ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟೋ ವರ್ಷಗಳ ನಂತರ ಫ್ರೆಂಡ್ಸ್ ಜೊತೆ ಮಾತಾಡಿದ್ದು, ನಮ್ಮದು ಲೈಫ್ ಸ್ಟೋರಿನ ಶೇರ್ ಮಾಡ್ಕೊಂಡಿದ್ದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ನನ್ನ ಬೆಸ್ಟೀಸ್ ಇಬ್ಬರಂತೂ ಅವ್ರನ್ನ ನಾನು ಯಾವಾಗಲೂ ನಾವು ಟಚ್ಚಲ್ಲಿ ಇರ್ತೀವಿ, ಬಟ್ ಈ ಟ್ರಿಪ್ ಮುಗಿಯೋವರೆಗೂ ನಾನು ಅವ್ರ ಜೊತೆ ಸಂಜೆವರೆಗೂ ಇಡೀ ದಿನ ಇದ್ದಿದ್ದು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ 20 ಇಯರ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗೆ, ಇದನ್ನು ಆರ್ಗನೈಸ್ ಮಾಡಿದವ್ರಿಗೆ. ಆ್ಯಂಡ್ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ನೀವು ಕೂಡ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಈ ಥರ ಟ್ರಿಪ್ಗೆ ಹೋದರೆ ಖಂಡಿತವಾಗ್ಲೂ ಟ್ಯಾಗ್ ಮಾಡಿ. ಯಾರು ಪ್ಲ್ಯಾನ್ ಮಾಡಿದರೆ ಕೂಡ ಅವರು ನಿಜವಾಗ್ಲೂ ಇದನ್ನು ಶೇರ್ ಮಾಡಿ. ಫ್ರೆಂಡ್ಶಿಪ್ ಅನ್ನೋದು ಒಂದು ತುಂಬ ಪರ್ಸ್ನಲಾಗಿ ಹೇಳಬೇಕಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಫ್ರೆಂಡ್ಶಿಪ್. ಅದು ಒಂಥರ ಎಮೋಷ್ನಲ್ ಅಂತ ಹೇಳ್ಬೋದು. 20 ವರ್ಷದಲ್ಲಿ ನಾವು ಸ್ಕೂಲ್ ಡೇಸಲ್ಲಿದ್ದಾಗ ಏನೆಲ್ಲ ಮಾಡ್ತಿದ್ವಿ ಅದೆಲ್ಲ ನೆನಪಿಸ್ಕೊಂಡಾಗ ಅದು ಒಂಥರ ಮನ್ಸಿಗೆ ಸಖತ್ ಖುಷಿ ಅನಿಸುತ್ತೆ.